ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕೀಯದ ಬಿಗ್ ಆಪರೇಷನ್ ಬ್ರೇಕಿಂಗ್ ಸುದ್ದಿ ಇದು. ಕೈಪಾಳ್ಯದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದೆ. ಹಲವು ಕೋಲಾಹಲಕಾರಿ ಸುದ್ದಿ ಹೊರಬಿದ್ದಿದೆ. ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರಿಗೆ ರಾಜ್ಯದಲ್ಲಿನ ಮೆಗಾ ಆಪರೇಷನ್ನ ಮುನ್ಸೂಚನೆ ಸಿಕ್ಕಿದೆ. ಇಬ್ಬರು ನಾಯಕರ ಬೆದರಿಕೆಗೆ ತತ್ತರಿಸಿ ಹೋಗಿದೆ ಎನ್ನಲಾಗ್ತಾ ಇದೆ. ಕಳೆದ 2-3 ವಾರಗಳಲ್ಲಿ ಬಣಬಡಿದಾಟ ತಾರಕಕ್ಕೇರಿತ್ತು. ಖರ್ಗೆ ಅವರು ಎಚ್ಚರಿಕೆ ಕೊಟ್ಟ ನಂತರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿತ್ತು. ಆದರೆ ಈಗ ಮತ್ತೆ ಚಟುವಟಿಕೆ ಆರಂಭಿಸಿದ್ದಾರೆ. ಈಗ 2ನೇ ಸುತ್ತಿನ ರಾಜಕಾರಣ ಆರಂಭ ಆಗಿದೆ. ಇದರ ನಡುವೆ ರಾಜೀನಾಮೆ ಸುದ್ದಿಯೂ ಹೊರಬಿದ್ದಿದೆ. ರಾಜ್ಯ ಸರ್ಕಾರದ ಪ್ರಮುಖ ಸಚಿವರ ರಾಜೀನಾಮೆ ಬಾಂಬ್ ಇದು. ಈ ಪ್ರಮುಖ ಹಿರಿಯ ನಾಯಕನ ರಾಜೀನಾಮೆ ಹಿಂದಿದೆಯಾ ಪವರ್ ಶೇರಿಂಗ್ ಗುಟ್ಟು? ಇದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಕುತೂಹಲವನ್ನು ಮೂಡಿಸುತ್ತಿರುವಂತದ್ದು. ಈಗಾಗಲೇ ಇರುವ ತಲೆನೋವುಗಳು ಸಾಕು ಅನ್ನುತ್ತಿರುವಾಗಲೇ ಖರ್ಗೆ ಅವರಿಗೆ ರಾಜ್ಯದಿಂದ ಶಾಕಿಂಗ್ ಸುದ್ದಿ ತಲುಪಿದೆ. ಇಬ್ಬರಲ್ಲ, 2 ನಾಯಕರ ಕುರಿತಾದ ಶಾಕಿಂಗ್ ಸಮಾಚಾರ ಇದು. ಹೈಕಮಾಂಡ್ಗೆ ಕಂಡು ಕೇಳರಿಯದಂತಹ ಸಿಡಿಲಾಘಾತ ಅಂತಲೇ ಹೇಳಬಹುದು. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದ ಆ ಮಹಾ ಸಂದೇಶ ಏನು? ಆ ಮೆಗಾ ಆಪರೇಷನ್ ಸುದ್ದಿಗೆ ದಂಗಾಯ್ತಾ ಕೈ ಹೈಕಮಾಂಡ್? ಏನಿದು ಟ್ರಿಬಲ್ ಆಪರೇಷನ್ ಸೀಕ್ರೆಟ್? ಸಚಿವರ ರಾಜೀನಾಮೆ ಹಿಂದಿದೆಯಾ ಪವರ್ ಶೇರಿಂಗ್ ಹಿಂದಿನ ಗುಟ್ಟು? ಅಷ್ಟಕ್ಕೂ ರಾಜೀನಾಮೆ ಸುದ್ದಿ ಸ್ಫೋಟಿಸಿದ ಆ ನಾಯಕ ಯಾರು? ಏನಾಗ್ತಾ ಇದೆ ಕೈಪಾಳ್ಯದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕುರ್ಚಿ ಕಿತ್ತಾಟದ ನಡುವೆ ರಾಜ್ಯದಿಂದ ಶಾಕಿಂಗ್ ಸಮಾಚಾರ ಹೈಕಮಾಂಡ್ಗೆ ತಲುಪಿದೆ. ಖರ್ಗೆ ಅವರ ಎಚ್ಚರಿಕೆಯ ನಂತರದಲ್ಲಿ ಮೊದಲ ಬಾರಿಗೆ ಡಿಕೆ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ನ ಹಲವು ಕಾರ್ಯಕ್ರಮಗಳು, ಕಚೇರಿ ಉದ್ಘಾಟನೆ ವಿಚಾರವಾಗಿ ವರಿಷ್ಠರಿಗೆ ಆಹ್ವಾನ ಕೊಡೋದಕ್ಕೆ ಅಂತ ಹೋಗಿದ್ರು. ಆದರೆ ಅದೇ ಸಂದರ್ಭದಲ್ಲಿ ರಾಹುಲ್ ಅವರನ್ನು ಸಹ ಭೇಟಿ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ವಿಚಾರ. ಇಲ್ಲಿ ಮುಖ್ಯವಾಗಿ ಡಿಕೆಶಿ ಅವರ ನಂಬಿಕೆ ಏನ್ ಪವರ್ ಶೇರಿಂಗ್ ಒಪ್ಪಂದ ಆಗಿತ್ತು, ಅದರ ಅಡಿಯಲ್ಲಿ ಈ ವರ್ಷದ ನವೆಂಬರ್ ತಿಂಗಳಿಗೆ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. ಆಗ ಹೇಗಾದ್ರೂ ಮಾಡಿ ಅಧಿಕಾರವನ್ನ ಪಡೆದುಕೊಳ್ಳಲೇಬೇಕು ಅನ್ನೋದು. ಡಿಕೆಶಿ ಅವರ ಈ ಅಹವಾಲು ಈಗಾಗಲೇ ಹೈಕಮಾಂಡ್ ಮುಂದಿದೆ. ಇನ್ನೊಂದು ಕಡೆ ಸಿದ್ದು ಬಣ. ಸಿದ್ದರಾಮಯ್ಯ ಅವರು 7 ವರ್ಷ 238 ದಿನಗಳ ಮುಖ್ಯಮಂತ್ರಿ ಹುದ್ದೆಯನ್ನು ಪೂರ್ಣಗೊಳಿಸಿದ್ರೆ ರಾಜ್ಯದಲ್ಲಿ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ 2013ರಿಂದ 2018ರ ಅವಧಿ ಸೇರಿದಂತೆ, ಜೊತೆಗೆ ಈಗಿನ ಅವಧಿಯೂ ಸೇರಿ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರು ಈ ದಾಖಲೆಯನ್ನು ಹೊಂದಿದ್ದಾರೆ. ಮುಂದಿನ ವರ್ಷ 2026ರ ಜನವರಿಯಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ದಾಖಲೆಯನ್ನು ಮುರಿಯಬಹುದು. ಸಿದ್ದರಾಮಯ್ಯ ಅವರು ಸಹ ಈ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಆದರೆ ಒಪ್ಪಂದದ ಪ್ರಕಾರ ನೋಡಿದ್ರೆ ನವೆಂಬರ್ 2025ಕ್ಕೆ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗುತ್ತೆ. ನವೆಂಬರ್ನಿಂದ 2 ತಿಂಗಳಾದ್ರೆ ದೀರ್ಘಾವಧಿ ಸಿಎಂ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ. ಆದರೆ ಅದನ್ನೂ ಮೀರಿ ಮುಂದುವರೆದ್ರೆ ಮುಂದಿನ ಅವಧಿಗೆ ಸಿಎಂ ಆಗೋದು ಕಷ್ಟ ಆಗಬಹುದು ಅನ್ನೋದು ಡಿಕೆಶಿ ಅವರ ಲೆಕ್ಕಾಚಾರ. ಈ ಕಾರಣಕ್ಕಾಗಿಯೇ ಸಮಾವೇಶದಲ್ಲಿ ಆರೋಗ್ಯ ಚೆನ್ನಾಗಿದೆ, ಇನ್ನೂ 8-10 ವರ್ಷ ಸಕ್ರಿಯ ರಾಜಕಾರಣ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲೇ ಮುಂದುವರಿಯುತ್ತೆ ಅನ್ನುವ ಮಾತುಗಳನ್ನಾಡಿದ್ರು. ಸಿದ್ದು ಬಣಕ್ಕೆ ಈಗಿನಿಂದಲೇ ಎಚ್ಚರಿಕೆಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರನ್ನು ಸಹ ಪ್ರತ್ಯೇಕವಾಗಿ ಭೇಟಿ ಮಾಡಿರುವಂಥದ್ದು. ವೀಕ್ಷಕರೇ, ಈ ಇಬ್ಬರು ಪ್ರಮುಖರ ಬಣ ಬಡಿದಾಟವನ್ನ ಗಮನಿಸಿನೇ ಪರಮೇಶ್ವರ್ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಾರೆ. ಒಂದು ದೊಡ್ಡ ಬಾಂಬನ್ನೇ ಸಿಡಿಸ್ತಾರೆ. ಪರಮೇಶ್ವರ್ ಅವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಮಾತನಾಡಿದ್ದಾರೆ. ಕಾರ್ಯಕರ್ತರಿಗೆ, ನಮ್ಮನ್ನ ಬೆಂಬಲಿಸಿಕೊಂಡು ಬಂದವರಿಗೆ ಸ್ಪಂದಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಒಂದು ರೀತಿ ಅಸಹಾಯಕನಾಗಿದ್ದೇನೆ, ಪಕ್ಷದಲ್ಲಿಯೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಯಾಕೆ ಪರಮೇಶ್ವರ್ ಅವರು ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು, ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಇದು ಸಾಕಷ್ಟು ಗೊಂದಲವನ್ನು ಮೂಡಿಸ್ತು. ಆದರೆ ಇದು ರಾಜ್ಯ ನಾಯಕರಿಗೆ ಅನ್ವಯ ಆಗುವಂತೆ ಕಾಣಿಸ್ತಾ ಇಲ್ಲ. ನೇರವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಂತಿದೆ. ಇದೂ ಸಹ ಒಂದು ರೀತಿ ಬೆದರಿಕೆ. ವೀಕ್ಷಕರೇ, ಇದು ಒಂದು ಕಡೆ ಆದ್ರೆ ಈ ನಡುವೆ ರಾಜ್ಯದಿಂದ ದೆಹಲಿ ಕೈ ನಾಯಕರಿಗೆ ಆಘಾತಕಾರಿ ಸುದ್ದಿ ತಲುಪಿದೆ. ಕೇವಲ ಸುದ್ದಿ ಮಾತ್ರ ಅಲ್ಲ, ಪಕ್ಕಾ ಲೆಕ್ಕ ಕೊಟ್ಟು ತಮ್ಮ ಮುಂದಿನ ಹೆಜ್ಜೆ ಏನು, ಏನಾಗದೆ ಇದ್ರೆ ಏನ್ ಮಾಡ್ತೀವಿ ಅನ್ನುವ ಶಾಕ್ ಅನ್ನು ಕೊಡ್ತಿದ್ದಾರೆ. ವೀಕ್ಷಕರೇ, ಯಾವಾಗ ಕಳೆದ ವರ್ಷದಲ್ಲಿ ಮೊದಲ ಬಾರಿಗೆ ಸಿಎಂ ಬದಲಾವಣೆ ಕೂಗು ಬಂತು, ಆಗ ಸಿಎಂ ರೇಸ್ನಲ್ಲಿ ಸಾಲು ಹೆಸರು ಕೇಳಿ ಬರೋದಕ್ಕೆ ಶುರುವಾಯಿತು. ಅದರಲ್ಲಿ ಬಹುತೇಕರು ಪ್ರಮುಖ ಹಿರಿಯ ನಾಯಕರು. ಯಾವಾಗ ಇವರೆಲ್ಲರನ್ನ ಮೀರಿ ಡಿಕೆ ಬಣ ಸಿದ್ದರಾಮಯ್ಯ ಅವರಿಗೆ ತೀವ್ರ ಪೈಪೋಟಿಯನ್ನು ಕೊಡುತ್ತೋ, ಆಗ ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಭಾರಿ ಜಿದ್ದಾಜಿದ್ದಿ ಏರ್ಪಡುತ್ತೆ. ಆಗ್ಲೇ ಪ್ರಮುಖ ನಾಯಕರಲ್ಲಿ ಗುರುತಿಸಿಕೊಂಡಿರುವ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ರೊಚ್ಚಿಗೆದ್ದಿದ್ದು. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಡಿಕೆ ಅವರನ್ನ ಸಿಎಂ ಆಗೋದನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯಲಿ, ನಮಗೇನು ತೊಂದರೆ ಇಲ್ಲ, ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಪಟ್ಟ ಕಟ್ಟಬಾರದು. ಇಲ್ಲಿಯವರೆಗೂ ಅದೇ ಪ್ರಸ್ತಾಪವನ್ನ ಹೈಕಮಾಂಡ್ ಮುಂದೆ ಇಡ್ತಾ ಬಂದಿದ್ದಾರೆ.
ಈ ಎರಡು ಬಣಗಳ ನಡುವಿನ ಜಿದ್ದಾಜಿದ್ದಿಯ ನಡುವೆ ಈಗ ಮೂರನೇ ಬಣ ಮುನ್ನೆಲೆಗೆ ಬಂದಿದೆ. ಬಣ ಬಡಿದಾಟದ ರೇಸ್ನಲ್ಲಿ ಇರದಂತಹ ಹಿರಿಯ ನಾಯಕರು ಅಂದ್ರೆ ತಟಸ್ಥ ಗುಂಪಿನಲ್ಲಿ ಗುರುತಿಸಿಕೊಂಡವರು ವರಿಷ್ಠರಿಗೆ ಮತ್ತೊಂದು ಸಂದೇಶವನ್ನ ಇವರು ರವಾನಿಸುತ್ತಿದ್ದಾರೆ. ಇದರಲ್ಲಿ ಪ್ರಮುಖರಾಗಿರೋರು ಬೇರಾರು ಅಲ್ಲ, ಇದೇ ಪರಮೇಶ್ವರ್ ಅವರು. ಕಳೆದ 2 ವಾರಗಳ ಹಿಂದೆ ದಿಲ್ಲಿಯ ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ಸಂದೇಶ ರವಾನೆಯಾಗಿದೆ. ಈ ಸಂದೇಶವನ್ನು ರವಾನಿಸಿದವರು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಒಂದು ಸಂದೇಶ ರವಾನೆಯಾಗೋದಕ್ಕೂ ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಸಹಕಾರ ಸಚಿವ KN ರಾಜಣ್ಣ ಅವರು ದೆಹಲಿಗೆ ಹೋಗಿದ್ದು ಮಾತ್ರ ಅಲ್ಲ, ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರಿಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿ ಬಂದಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬಾರದು. ಹಾಗೊಂದು ವೇಳೆ ಅಧಿಕಾರ ಹಂಚಿಕೆ ಒಪ್ಪಂದದ ಹೆಸರಲ್ಲಿ ನೀವೇನಾದ್ರೂ ಇಳಿಸೋದೇ ಆದ್ರೆ ಯಾವ ಕಾರಣಕ್ಕೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೊಂದು ವೇಳೆ DK ಶಿವಕುಮಾರ್ ಅವರನ್ನೇ ನೀವು ಮುಖ್ಯಮಂತ್ರಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ನಾವು ಸಹ 60ರಷ್ಟು ಮಂದಿ ಸಚಿವರು ಶಾಸಕರು ಪಕ್ಷ ತೋರಿತೇವೆ ಅನ್ನುವ ಬಾಂಬನ್ನ ಇಟ್ಟು ಬಂದಿದ್ದಾರೆ. ವೀಕ್ಷಕರೇ, ಯಾವಾಗ ಈ ಇಬ್ಬರು ನಾಯಕರು ವರಿಷ್ಠರಿಗೆ ಈ ಮೆಸೇಜ್ ಅನ್ನ ತಲುಪಿಸಿ ಬಂದ್ರೋ ಇದಾದ ಕೆಲವೇ ದಿನಗಳಲ್ಲಿ ಪರಮೇಶ್ವರ್ ಅವರು ಸಹ ಒಂದು ಸಂದೇಶವನ್ನ ತಲುಪಿಸಿದ್ದಾರೆ. ಅದರ ಪ್ರಕಾರ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ವರಿಷ್ಠರು ನಿರ್ಧರಿಸಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ರೊಚ್ಚಿಗೆ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮೂಲ ಕಾಂಗ್ರೆಸ್ಸಿಗರ ಪಡೆ ಸಹ ಇದೆ. ನಮ್ ಟೀಮ್ ಇವರೆಲ್ಲರಿಗಿಂತ ದೊಡ್ಡದಾಗಿದೆ, ನಾವು ನಮ್ಮ ನಿರ್ಧಾರವನ್ನ ಕೈಗೊಳ್ತೀವಿ, ನಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸಿ ಅದು ಹೇಗೆ DK ಶಿವಕುಮಾರ್ ಅವರಿಗೆ ನೀವು ಪಟ್ಟ ಕಟ್ತೀರಾ, ಈ ರೀತಿಯಾದಂತಹ ಬಾಂಬ್ ಅನ್ನ ಹೈಕಮಾಂಡ್ಗೆ ಇಟ್ಟು ಬಂದಿದ್ದಾರೆ. ಅಂದ್ರೆ ಇವೆಲ್ಲವನ್ನ ಗಮನಿಸಿದಾಗ ನಾವು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರೋದಕ್ಕೆ ಹೊರಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 3 ಭಾಗ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರ ಬಣ ಒಂದ್ ಕಡೆ, ಮೂಲ ಕಾಂಗ್ರೆಸ್ಸಿಗರ ಪಡೆ ಮತ್ತೊಂದು ಕಡೆ, ಉಳಿದಂತೆ DK ಶಿವಕುಮಾರ್ ಅವರ ನೇತೃತ್ವದ 3ನೇ ಭಾಗ. ಸದ್ಯದ ಮಟ್ಟಿಗೆ ಒಂದು ಪಕ್ಕಾ ಲೆಕ್ಕ ಅಂತ ಹೇಳೋದಾದ್ರೆ ಈ ಪೈಕಿ ಸಿದ್ದರಾಮಯ್ಯ ಅವರ ಪಡೆಯಲ್ಲಿ 60ರಷ್ಟು ಶಾಸಕರಿದ್ರೆ ಮೂಲ ಕಾಂಗ್ರೆಸ್ಸಿಗರ ಪಡೆಯಲ್ಲಿ 65ರಷ್ಟು ಶಾಸಕರಿದ್ದಾರೆ. ಉಳಿದಿರುವಂತದ್ದು DK ಅವರ ಬಣದಲ್ಲಿ 15ರಷ್ಟು ಶಾಸಕರಿದ್ದಾರೆ ಅನ್ನೋದು ಪರಮೇಶ್ವರ್ ಅವರು ನೀಡಿರುವಂತಹ ಈ ಒಂದು ಸಂದೇಶದ ಸಾರಾಂಶ ಅಂತ ಹೇಳಬಹುದು. ಯಾವಾಗ ಪರಮೇಶ್ವರ್ ಅವರು ಈ ಒಂದು ಬಾಂಬ್ ಅನ್ನ ಹೈಕಮಾಂಡ್ ಅಂಗಳಕ್ಕೆ ಎಸೆದ್ರೋ ಅಲ್ಲಿಂದ ದೆಹಲಿ ನಾಯಕರಲ್ಲಿ ಒಂದು ತಾಳಮಳ ಶುರುವಾಗಿದೆ. ಕಾರಣ ಇದು ಬಹಳ ದೊಡ್ಡ ಎಚ್ಚರಿಕೆ. ಅಕಸ್ಮಾತ್ ಇದೇನಾದ್ರೂ ನಿಜ ಆಗೋದೇ ಆದ್ರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗುತ್ತೆ. ಮತ್ತೊಂದು ವಿಚಾರ ಅಂದ್ರೆ ರಾಜ್ಯದಲ್ಲಿ ವಿಪಕ್ಷ BJP ಏನು ಸುಮ್ಮನಿಲ್ಲ, ಚಾತಕ ಪಕ್ಷಿ ರೀತಿನಲ್ಲಿ ಕಾಯ್ತಾ ಇದೆ. ಈಗಾಗಲೇ ದೇಶದ ಬಹುತೇಕ ರಾಜ್ಯಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವಂತಹ BJP ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ವೀಕ್ಷಕರೇ, ದೇಶದ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಬಹಳ ಚಾಲೆಂಜಿಂಗ್ ಆಗಿರೋದು BJPಗೆ ಅಂತ ಹೇಳಿದ್ರೆ ಅದು ಕರ್ನಾಟಕ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಏನು ಅಧಿಕಾರಕ್ಕೆ ಬರೋದು ಅಸಾಧ್ಯ ಅನ್ನೋ ರೀತಿನಲ್ಲೇನಿಲ್ಲ. ಇನ್ನು ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆದ್ರೆ ಅವುಗಳ ಶಕ್ತಿ ಕಡಿಮೆ. ಅಂದ್ರೆ ಕಾಂಗ್ರೆಸ್ಗೆ ಆಸರೆಯ ಮೂಲನೇ ಕರ್ನಾಟಕ. ಈ ಮೂಲ ನೆಲೆಯಲ್ಲೇ ಕಾಂಗ್ರೆಸ್ ತನ್ನ ಸೈನ್ಯವನ್ನ ಅಣಿಗೊಳಿಸಿ ತೆಲಂಗಾಣ ಸೇರಿದಂತೆ ಕೆಲವೆಡೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಇವುಗಳನ್ನು ಹೊರತುಪಡಿಸಿ ನೋಡಿದ್ರೆ ಕಾಂಗ್ರೆಸ್ ರಾಷ್ಟ್ರೀಯವಾಗಿ ದಿನದಿಂದ ದಿನಕ್ಕೆ ಬಲ ಕಳೆದುಕೊಳ್ತಾ ಇದೆ. ಹೀಗಾಗಿ ಇನ್ನೇನಾದ್ರೂ ಪಕ್ಷ ಮುನ್ನಡೆಸಬೇಕು ಅಂದ್ರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರನೇ ಅದಕ್ಕೆ ಶಕ್ತಿ ತುಂಬಬೇಕು. ಆದ್ರೆ ಇಲ್ಲೇನಾಗ್ತಾ ಇದೆ, ದಿನ ಕಳೆದಂತೆ ಆಂತರಿಕ ಸಂಘರ್ಷದಲ್ಲಿ ಮುಳುಗಿ ಹೋಗ್ತಾ ಇದೆ. ಸಂಖ್ಯಾಬಲ ಇದ್ರೂ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಗೊಂದಲ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಮುಂದುವರಿತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಸದ್ಯಕ್ಕೆ ಆ ಒಂದು ಗೊಂದಲ ನಿವಾರಣೆ ಆಗುತ್ತೆ. ಆದರೆ ಆ ವಿಷಯದಲ್ಲಿ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಮೊದಲಾರ್ಧದ ಅವಧಿಗೆ ಸಿದ್ದರಾಮಯ್ಯ ಅವರು ಸಿಎಂ, 2ನೇ ಅವಧಿಗೆ DK ಅವರು ಸಿಎಂ ಅನ್ನೋ ಮಾತು ಈಗಲೂ ಸಹ ಚಾಲನೆಯಲ್ಲಿದೆ. ಇದರ ಪರಿಣಾಮವಾಗಿಯೇ ಈ ಗೊಂದಲಗಳಿಗೆ ತೆರೆ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯಕ್ಕಿರುವ ಮಾಹಿತಿ ಪ್ರಕಾರವಾಗಿ ರಾಹುಲ್ ಅವರಿಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡುವಂತಹ ಇಚ್ಛೆ ಇಲ್ಲ. ಆದರೆ ಸೋನಿಯಾ ಅವರು ನಾಯಕತ್ವ ಬದಲಾವಣೆಯ ವಿಷಯದಲ್ಲಿ ಉತ್ಸುಕರಾಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೇ ಅಧಿಕಾರ ಹಂಚಿಕೆಯ ಮಾತು ಕಾಂಗ್ರೆಸ್ ಅನ್ನ ಅಲ್ಲೋಲ ಕಲ್ಲೋಲಗೊಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿನೇ ಈ ಪರಿಸ್ಥಿತಿಯನ್ನು ಊಹೆ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಅವರು, ಪರಮೇಶ್ವರ್ ಅವರು ಹಾಗೆ ಇನ್ನಿತರ ಪ್ರಮುಖ ನಾಯಕರು ಮುಂದಿನ ಸಂಘರ್ಷಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣ ಅಲ್ಲ ಸ್ವಾಮಿ, 3 ಬಣ ಇದೆ ಅಂತ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈಗ ಚಾಲೆಂಜ್ ಎದುರಾಗಿರೋದು ಹೈಕಮಾಂಡ್ಗೆ. ಈ ಎಚ್ಚರಿಕೆಯನ್ನು ವರಿಷ್ಠರು ಗಂಭೀರವಾಗಿ ಪರಿಗಣಿಸಿದ್ರೆ ಓಕೆ, ಇಲ್ಲದೇ ಇದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದು ಗ್ಯಾರಂಟಿ. ಈ ಎಲ್ಲದರ ಬಗ್ಗೆ ವಿಪಕ್ಷ BJPಗೆ ಅರಿವಿದೆ. ಆದರೆ ಇದರ ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸೋದಕ್ಕೆ ವಿಫಲವಾಗಿದೆ. ಈ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದಲ್ಲಿ ಅಥವಾ ಪರಿಗಣಿಸಿದ್ದಲ್ಲಿ BJP ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಬಹುದು.
ರಾಜ್ಯ ಕಾಂಗ್ರೆಸ್ನ ಈ ಒಳ ಜಗಳವನ್ನ ಗಮನಿಸಿ ಬಿಜೆಪಿಯ ವರಿಷ್ಠರು ಒಂದು ರೀತಿ ನೆಮ್ಮದಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಗೊಂದಲದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಾಂಗ್ರೆಸ್ ಮೇಲೆ ಗಮನ ನೆಟ್ಟಿದ್ದಾರೆ. ಅಂದ್ರೆ ಅವರವರೇ ಕಿತ್ತಾಡಿಕೊಳ್ತಾರೆ, ಅದ್ರ ಜೊತೆಗೆ ಈ ಗ್ಯಾರಂಟಿಗೋಸ್ಕರವಾಗಿ ಸರ್ಕಾರ ಪರದಾಡ್ತಾ ಇದೆ. ಇವೆಲ್ಲವನ್ನ ಜನ ಗಮನಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ನೋಡ್ಕೊಳ್ಳೋಣ, ಅಕಸ್ಮಾತ್ ಅದಕ್ಕಿಂತ ಮುಂಚೆ ಏನಾದ್ರೂ ಅವಕಾಶ ಸಿಕ್ಕರೂ ಅದಕ್ಕೂ ತಯಾರಾಗಿದ್ದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೆ 2 ಬಣಗಳಿತ್ತು, ಆದ್ರೆ ಈಗ 3ನೇ ಬಣ ಮೇಲೆದ್ದು ನಿಲ್ಲತೊಡಗಿದೆ. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.